ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದ್ರೆ ಮೆಂತ್ಯದ ಮುದ್ದೆ. ಅದು ಪಾಪು ಡೆಲಿವರಿ ಆಗುತ್ತಲ್ವಾ, ಬಾಣಂತಿಯರಿಗೋಸ್ಕರ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೆಂತ್ಯದ ಮುದ್ದೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಪೌಡರ್ ಮಾಡ್ಕೊಳ್ಳಿಕ್ಕೆ ನನಗೆ ಬೇಕಾಗಿರೋದು 1 ಕಪ್ಪಷ್ಟು ಗೋಧಿ, 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಕುಸುಬ್ಲಕ್ಕಿ, ಅರ್ಧ ಕಪ್ಪಷ್ಟು ಮೆಂತ್ಯ. ಇದನ್ನೆಲ್ಲ ಹಾಕ್ಕೊಂಡು ಬಾಂಡಲೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಮೆಂತ್ಯದ ಮುದ್ದೆಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹಳ್ಳಿಯಲ್ಲಿ ಏನಂತಂದರೆ ಇದು ಮೆಚರ್ಡಾದಾಗ, ಮಕ್ಕಳು ಮೆಚರ್ಡಾಗಿರ್ತಾವಲ್ಲ ಆವಾಗ, ಮತ್ತು ಪಾಪು ಡೆಲಿವರಿ ಆದಾಗ ಇದನ್ನು ಬಾಣಂತಿಗೆ ಕೊಡ್ತಾರೆ. ಆಮೇಲೆ ಅದು ಏನಕ್ಕೆ ಕೊಡ್ತಾರೆ ಅಂತಂದರೆ ಸ್ವಲ್ಪ ಸೊಂಟ ಗಟ್ಟಿ ಆಗಲಿ ಅಂತ ಕೊಡ್ತಾರೆ. ಇದು ತಿಂದರೆ ಚೆನ್ನಾಗಿರುತ್ತೆ. ಮುಂದೆ ಏನು ಮಾಡಬೇಕು, ಇದನ್ನು ಯಾವ ಥರ ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೆಂತ್ಯದ ಮುದ್ದೆ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಲೋಟ ನೀರು ಹಾಕಿದ್ದೆ ಮೊದಲು. ಈಗ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಅಂದರೆ ಚಿಕ್ಕ ಲೋಟದಲ್ಲಿ ಹಾಕ್ಕೋಬೇಕು. ನಿಮಗೆ ಎಷ್ಟು ಮುದ್ದೆ ಬೇಕು ಅದರ ಅಳತೆ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಬೇಕು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1/4 ಕಪ್ಪಷ್ಟು ಬೆಲ್ಲ ಹಾಕ್ತೀನಿ. ನೆಕ್ಸ್ಟು 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಸ್ವಲ್ಪ ಬಿಸಿ ಬರ್ತಾ ಇದೆ ನೋಡ್ಬೋದು ನೀವು. ಇವಾಗ ನೋಡಿ ಬಿಸಿ ಬರ್ತಾ ಇದೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ಮಾಡಿ. ಯಾಕಂತಂದರೆ ಇದು ಚೆನ್ನಾಗಿ ಬೇಯಬೇಕು. ಹಾಗೆ ಸ್ವಲ್ಪ ಡೈರೆಕ್ಟಾಗಿ ನೀವು ಹಿಟ್ಟು ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ, ಆಮೇಲೆ ಘಮ್ಮ ಇರಲ್ಲ, ಮತ್ತು ನೀವು ಇದನ್ನು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸ್ವಲ್ಪ ಹೀಗೆ ಮಾಡಿದ್ರೆ ಫಸ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗ ತಿರುಗಿ ಈ ಥರ ಮಾಡಿದ್ರೆ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾನೆ ಇರಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಇದಾಗಿದೆ, ಇದು ತಿರುವಿದ್ದೀನಿ. ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ಇವಾಗ ಸ್ವಲ್ಪ ಕುದಿ ಬರಬೇಕು ಮೇಲೆ. ಈಗ ಮುಚ್ಚೋಣ. ನೋಡ್ಬೋದು ಇವಾಗ ಕುದಿ ಬರ್ತಾ ಇದೆ. ಇವಾಗ ಅದಕ್ಕೆ ಹಿಟ್ಟು ಹಾಕೋಣ. ಕುದಿ ಬಂತು. ಇವಾಗ ಹಿಟ್ಟು ಹಾಕೋಣ. ನೋಡ್ಕೊಳ್ಳಿ, ಹಾಕ್ತಾ ಇದ್ದೇನೆ. 3 ಕಪ್ಪಷ್ಟು ಬೇಕು. ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೀನಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ಕುದಿಬೇಕು. ಇವಾಗ ಮುಚ್ಚೋಣ. ಇವಾಗ ಬೆಂದಿದೆ. ತೆಗೆಯೋಣ. ನೋಡಿ, ಇವಾಗ ತೆಗೆದಾದ್ಮೇಲೆ ಸ್ವಲ್ಪ ಉರಿ ಕೊಟ್ಕೊಂಡು ಹೀಗೆ ಮಾಡಬೇಕು. ನೋಡಿ, ಸ್ವಲ್ಪ ತೆಳ್ಳ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಮತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೋಬೋದು, ಮಕ್ಕಳಿಗೂ ಮಾಡಿಕೊಡ್ಬೋದು. ಮತ್ತು ಅವರು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಏನು ಸ್ನ್ಯಾಕ್ಸ್ ಇಲ್ಲ, ಬೇರೆ ಏನೂ ಇಲ್ಲ ಅಂತಂದರೆ ಇದೊಂದು ಮುದ್ದೆ ಮಾಡಿಕೊಟ್ರೂ ನಡೆಯುತ್ತೆ. ಚಿಕ್ಕ ಮುದ್ದೆ ಮಾಡಿಕೊಡಿ ಮಕ್ಕಳಿಗೆ, ಶಕ್ತಿನೂ ಇರುತ್ತೆ, ಎಲ್ತು ಚೆನ್ನಾಗಿರುತ್ತೆ ಅವರಿಗೆ. ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನಿಸುತ್ತೆ. ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕಿಬಿಟ್ಟು ಹೀಗೆ ಮಾಡಿ ಹೀಗೆ ತಿರುಗ್ತಾನೆ ಇರಿ. ಇದು ಆಯಿತು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲ ಒಂಥರ ಸ್ಮೂತಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ಚೆನ್ನಾಗಿ ಬರ್ತಿದೆ. ಇವಾಗ ನಾನು ಅದನ್ನು ರೌಂಡ್ಸ್ ಮಾಡಿ ಕೊಡ್ತೀನಿ. ನೋಡ್ಬೋದು, ಇಲ್ಲಿಗೆ ಹಾಕೋತಾ ಇದ್ದೀನಿ ಪ್ಲೇಟ್ಗೆ. ಈಗ ಕಟ್ಟಬೇಕೀಗೆ.
ಬರ್ತಿದೆ ಅಂತ ಬಂತು. ಇದಕ್ಕೆ ತುಪ್ಪ ಹಾಕೊಳ್ಳೋಣ ಇವಾಗ ಇದನ್ನು ಹೋಲ್ ಮಾಡಬೇಕು. ಹೀಗೆ ಮಾಡಿಬಿಟ್ಟು ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಯಿತು. ಆಗಿದೆ ನೋಡಿ. ಇದನ್ನು ಹೀಗೆ ಓಪನ್ ಮಾಡಬೇಕು, ಹೋಲ್ ಮಾಡಬೇಕು. ಇವಾಗ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಆಯ್ತಲ್ಲ ನೋಡಿ. ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತ್ ಆಗಿದೆ ನೋಡಿ ಹೇಗಿದೆ ಅಂತ. ಈಗ ತಿನ್ಬೋದು ನೀವು. ಟೇಸ್ಟ್